ಎರಡು ಮಂದಿನೂ ರಾಜಕೀಯೊಳಗೆ ಅದಾರ. ಡಿ ಕೆ ಸಿ ಸಿದ್ದರಾಮಯ್ಯ ಒಂದೇ ಗುರಿ ಎರಡು ಹಕ್ಕಿ ಅದಾರ ಅವರು. ಅವ್ರದ್ದು ಆಯಿತು, ಈಗ ಅವ್ರು ಮಾಡ್ತಾರೆ. ಆನಂತರ ನೋಡೋಣಲ್ಲ ಅವ್ರದ್ದು ಯಾವ ಥರ ಐತಿ. ಇದೆಲ್ಲ ಒಳ್ಳೇದೇ ಇದ್ರು, ಎರಡು ಜನ ಒಳ್ಳೆ ಕುಂದ್ಕೊಳ್ದಾರ. ನಾವು ಕುಂದ್ಕೊಳ್ಕೆ ಅವ್ರು ಬಂದಿದ್ದರು, ಇಬ್ಬರು ಬಂದಿದ್ರು ಸರ್. ಡಿ ಕೆ ಸಿ ಇಬ್ಬರು ಬಂದಿದ್ರು. ಅಡ್ಡಿ ಇಲ್ಲ, ಅವರು ಸ್ವಭಾವದಾಗ ಎಲ್ಲ ಇದ್ರೊಳಗೆ ಒಂದೇ ಥರ ನೋಡ್ತಾರೆ ಅವರು. ಆದರೆ ಇದು ಒಂದು ಏನೈತಲ್ಲ, ಹೆಣ್ಮಕ್ಳಿಗೆ ಮಾಡೋದು ಒಳ್ಳೇದಲ್ಲ. ಯಾಕಂತಂದ್ರೆ ಸಣ್ಣರಿಗೆ ಸಣ್ಣ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಒಂದು ಅವ್ರದ್ದು ಒಂದು ಇದು ಆಕೈತಿ, ದಾರಿ ಆಕೈತಿ. ಇದೇನಿಲ್ಲ, ಮನೆ ಕೆಲಸ ಬಿಡ್ತಾರ, ಗಂಟು ಮಟ್ಟಿ ಕಟ್ಕೊತಾರ, ನೋಡಕ್ಕೆ ಹೋಗ್ಬಿಡ್ತಾರ. ಗಂಡುಗಳಿಗೆ ಉಪವಾಸ ಅಥವಾ ಬರೋ ಮಟ್ಟ ದಾರಿ ಕಾಯ್ಬೇಕಾಕೈತಿ. ಎಲ್ಲ ತೊಂದ್ರೆ ಭಾಳ ಐತ್ರಿ. ಇದನ್ನು ಮೊದಲು ಕ್ಯಾನ್ಸಲ್ ಮಾಡ್ಬೇಕು ಅವರು. ಆನಂತರ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀವು ಕೊಡ್ಬೋದು. ಅವ್ರದ್ದು ಎಷ್ಟೋ ದುಡ್ಡಿದ್ರು ಅವ್ರು ಎಷ್ಟು ಹಂಚ್ತಾರ ಹಂಚ್ಲಿ, ಅದಿಲ್ಲ. ಆದರೆ ಏನೈತಲ್ಲ, ಡಿ ಕೆ ಸಿ ಅವ್ರಿಗಿಂತ ಹೆಚ್ಚಿನ ಮಾಡಿ ಇದನ್ನು ತೋರಿಸ್ಬೇಕಾಗಿತ್ತು. ಒಳ್ಳೆ ಎಲ್ಲ ಮಾಡ್ಯಾರ ಸಿದ್ದರಾಮಯ್ಯ ಸರ್ನು. ಹೆಣ್ಮಕ್ಳಿಗೆ ಅಂದ್ರೆ ಹೆಣ್ಮಕ್ಳಿಗೆ ಭಾಳ ಪ್ರೋತ್ಸಾಹ ಕೊಟ್ಟಾರ. ಆಮೇಲೆ ಇದು ಬಸ್ ಫ್ರೀ ಮಾಡಿ ಅನುಕೂಲ ಮಾಡ್ಯಾರ, ಇಲ್ಲ ಅಂತ ಹೇಳಂಗಿಲ್ಲ. ಆಮೇಲೆ ಏನು ಮಾಡ್ಯಾರ, ಬಸ್ ಫ್ರೀ ಮಾಡ್ಯಾರ. ಆಮೇಲೆ ಗೃಹಲಕ್ಷ್ಮಿ ಅಂತೇಳಿ ಎಲ್ಲ ಕೊಟ್ಟಾರ. ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗೈತಿ, ಮಕ್ಕಳಿಗೆ ಎಜುಕೇಷನಿಗೆ ಆಗೈತಿ. ಆಮೇಲೆ ತಿಂಗಳಿಗೆ ಗಂಡ್ರು ಕುಡುಕರಿರ್ತಾರೆ, ಒಬ್ಬರು ಹಂಗೆ ಇರ್ತಾರೆ. ಅವ್ರಿಗೆ ಸಂತಿ ಪೇಟೆ ಮಾಡೋಕೆ, ದವಾಖಾನೆಗೆ ಆಸ್ಪತ್ರೆಗೆ ಹೋಗೋಕೆ ಎಲ್ಲನೂ ಒಳ್ಳೇದ. ಅವ್ರು ಸಿದ್ದರಾಮಯ್ಯನ ಏನು 5 ಹಮ್ಮಿಕೊಂಡಿದ್ರೆ 5 ಮಾಡ್ರಲ್ಲ, ಅವ್ರದ್ದು ಒಳ್ಳೆ ಅಭಿಪ್ರಾಯಲಿದ್ದ ಮಾಡ್ರೆ ನಮಗೂ ಎಲ್ಲ ಒಳ್ಳೇದಾಗೈತಿ. ಹೆಣ್ಮಕ್ಳಿಗೆ ಒಳ್ಳೇದೈತಿ. ಬಸ್ಸಿಂದ ಏನು ಇರೋದ ಪ್ರಾಬ್ಲಮ್ ಯಾವಾಗಿದ್ರೂ ಇರುತ್ತೆ. ಬಸ್ಸಿಂದ ಹಂಗೆ ಟಿಕೆಟ್ ಇದ್ರೂ ಇರ್ತಾ, ಟಿಕೆಟ್ ಇಲ್ಲ ಇರ್ತಾ. ಇರಲಿ, ಬಸ್ಸಿಂದು ಯಾವುದಿಲ್ಲ. ಹೆಣ್ಮಕ್ಳಿಗೂ ಒಂದು 5 ವರ್ಷದೊಳಗೆ ಒಂದು ಅವಕಾಶ ಕೊಟ್ಟಾರ, ಅಡ್ಡಾಡಲಿ, ಫ್ರೀ ಆಗಲಿ, ಮೈಂಡ್ ಫ್ರೆಶ್ ಆಗಲಿ ಅವ್ರದ್ದು. ಎಲ್ಲನೂ ಚಲೋನ ಒಳ್ಳೇದ. ಆದರೆ ಮುಂದೆ ಬರೋರು ಇವಾಗ ಡಿ ಸಿ ಶಿವಕುಮಾರ್ ಅವರು ಇನ್ನೂ ಅವ್ರಿಗಿನ್ನ ಹೆಚ್ಚಿಂದ ಜನರಿಗೆ ಸಹಕಾರ ಕೊಡಬೇಕು. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದಾಗ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದೀನಿ. ಆಶಾ ವರ್ಕರಾಗಿ ಕೆಲಸ ಮಾಡ್ತೀವಿ ನಾವು. ಆಶಾ ವರ್ಕರಿಗೆ ಭಾಳ ಭರವಸೆ ಕೊಟ್ಟಿದ್ರು ಸಿದ್ದರಾಮಯ್ಯರು. ಆದರೆ ಯಾವ ಥರನೂ ಆಶಾ ವರ್ಕರ್ದು ಕೆಲಸ ಮಾಡಿಲ್ಲ. ಇವರ ಬಂದು ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಕತಿ. 24,000 ಜನ ನಾವು ಕೆಲಸ ಮಾಡ್ತಿದ್ದೀವಿ. ಆದ್ರೆ ದುಡ್ಡಿಲ್ಲ, ಕೆಲಸ ಮಾಡ್ತೀವಿ. ಇದು ಒಂದು ಸಹಕಾರ ಮಾಡಿಕೊಟ್ರೆ ಎಲ್ಲ ಅವ್ರಿಗೆ ತುಂಬ ಒಳ್ಳೇದಾಕತಿ. ಅವ್ರಿಗೆ ಒಂದು ಹೆಸರು ಐತಿ, ಆ ಹೆಸರು ಉಳಿಸ್ಕೊತಾರೆ. ನಮ್ಮ 25,000 ಜನ ಏನಿದೇವಿಲ್ಲ, ಡಿ ಕೆ ಶಿವಕುಮಾರರಿಗೆ ಭಾಳ ಚಿರಋಣಿ ಆಗಿರ್ತೇವೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಅವ್ರಿಗೆ ನಮಸ್ಕಾರ. ಎಲ್ಲರಿಗೆ ನಮಗೇನು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಚಲೋ ನಾವು ಬಯಸ್ತೇವೆ. ಆದ ಕೆಟ್ಟ ರಾಜಕೀಯರು ಬಂದ್ರೆ ಅವ್ರಿಗೆ ನಾವು ಒಳ್ಳೇದು ಮಾಡೋಂಗಿಲ್ಲ, ಅದನ್ನು. ಯಾಕಂದ್ರೆ ನಾವು ನಮ್ಮದು ಎಲ್ಲ ಜನರದ್ದು ಬಯಸ್ಬೇಕಲ್ಲ, ನಾವು ನಮ್ಮದಷ್ಟೇ ಬಯಸಂಗಿಲ್ಲ. ನಾವು ಎಲ್ಲರಿಗೂ ಚಲೋ. ಆದ್ರೆ ಸಿದ್ದರಾಮಯ್ಯ ಅವರು ನಮಗೆ ಭರವಸೆ ಕೊಟ್ಟಿದ್ರು, ಅವ್ರು ಮಾಡಿಲ್ಲ. ಆದರೆ ಇವ್ರು ಬಂದಾರ ಮಾಡಲಿ ಅಂತೇಳಿ ನಮಗೆ ಅನ್ಬೇಕು. ಅವರು ಚೆನ್ನಾಗಿ ಮಾಡ್ತಾರೆ ಕೆಲಸನ, ಇಲ್ಲ ಅಂತೇನಿಲ್ಲ. ಅವರು 40 ವರ್ಷ ಕಷ್ಟ ಬಿದ್ದಿದ್ದಾರಲ್ವ, ಮಾಡೇ ಮಾಡ್ತಾರೆ. ಭರವಸೆ ಇದೆ ನಮಗೂ, ಖಂಡಿತವಾಗ್ಲೂ ಭರವಸೆ ಇದೆ. ಇಲ್ಲ ಸರ್, ಎಜುಕೇಷನ್ಗಾಗಲಿ ಮತ್ತು ಯಾಕೆಂದರೆ ಅವ್ರ ಮಗಳೂ ಇದ್ದಾರೆ ಅಲ್ಲ, ಎಜುಕೇಷನಲ್ಲೆಲ್ಲ ಎಲ್ಲ ಸವಲತ್ತುಗಳು ಮಾಡ್ತಾರೆ. ಎಲ್ಲರೂ ಒಂದೇ ಸತಿ ಮಾಡಬೇಕು. ಅವರು ಪ್ರಿಪೇರ್ ಆಗಿದ್ದಾರೆ, ಎಲ್ಲದರಲ್ಲೂ ಅಪ್ಡೇಟ್ ಆಗಿದ್ದಾರೆ. ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಸರ್. ಮಾಡ್ತೀನಿ ಅಂತ ಹೇಳಿದಾರಲ್ಲ, ನೋಡೋಣ. ಇವಾಗ 2 ದಿವಸ ಆಗಿದೆ ಅಲ್ಲ, ನೋಡೋಣ ಮುಂದಕ್ಕೆ. ಭರವಸೆ ಕೊಡ್ತಾರೆ, ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ. ಸಣ್ಣ ಬಿರುಕು ಬಿಟ್ಟಿದೆ ಸಿಎಂ ಆದ್ಮೇಲೆ. ಹಾಂ, ಅದೆಲ್ಲ ರಾಜಕೀಯ ಅಂದಮೇಲೆ ಮಾಮೂಲಿ ಇದ್ದೇ ಇರ್ತದೆ. ಅವ್ರವರು ಇವತ್ತು ಮೇಲ್ನೋಟಕ್ಕೆ ಇದಾಗಿರ್ಬೋದು, ಒಳಗಡೆ ಚೆನ್ನಾಗೇ ಇರ್ತಾರೆ ಬಿಡಿ. ಅದ್ರ ಬಗ್ಗೆ ಎಂತ ತೊಂದರೆ ಇಲ್ಲ. ಅಂದರೆ ಸ್ಟೂಡೆಂಟ್ಸ್ಗೆ ಬಸ್ ಫ್ರೀ ಮಾಡೋ ಬದಲು ಮೆಟ್ರೋ ಫ್ರೀ ಮಾಡಿ ಫಸ್ಟು. ಯಾಕಂದರೆ ಕಂಪೇರ್ಡ್ ಟು ಬಸ್, ಸ್ಟೂಡೆಂಟ್ಸ್ ಮೆಟ್ರೋ ಜಾಸ್ತಿ ಯೂಸ್ ಮಾಡ್ತಿರೋದು. ಇವಾಗ ನಾನು ಡೈಲಿ ಮೆಟ್ರೋದಲ್ಲೇ ಬರೋದು. ಸೊ ನನಗೆ 40-80 ರೂಪೀಸ್ ಆಗುತ್ತೆ. ಅದನ್ನು ಫ್ರೀ ಮಾಡಿಬಿಟ್ರೆ ನನಗೆ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ತುಂಬ ಜನ ಈಸಿ ಆಗುತ್ತೆ. ಇವಾಗ 20 ಕಿಲೋಮೀಟರ್ ಹೋಗೋ ಜನ ಇದ್ದಾರೆ, 40 ಕಿಲೋಮೀಟರು ಹೋಗಿ ಬರೋಕ್ಕೆ ಆಗುತ್ತೆ. ಆವಾಗ ಎಷ್ಟು 170 ಆಗ್ಬೋದಲ್ವ, 170-180 ಆಗ್ಬೋದು. ಅವ್ರಿಗೆ ಯೂಸ್ ಆಗುತ್ತೆ. ಡೈಲಿ ಹೋಗಲಿ, ಅವರು ಆರಾಮಾಗಿ ಹೋಗ್ಬೋದು. ಒಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಅದು ಬಿಟ್ಟು ಏನು ರೋಡು ನಾರ್ಮಲ್ಲು ಅದು ಹೇಳೋಕ್ಕೂ ಆಗೋಲ್ಲ, ಹೇಳಿದ್ರೂ ನೀವು ವೇಸ್ಟು ನನ್ನ ಪ್ರಕಾರ. ಮಾಡೋ ಟೈಮಲ್ಲಿ ಮಾಡಲಿ, ಕ್ಲೀನಾಗಿ ಮಾಡಲಿ ಅಷ್ಟೇ. ಆಮೇಲೆ ಕರಪ್ಷನ್ ಇದ್ದೇ ಇರೋದು, ಏನು ಮಾಡೋಕ್ಕಾಗಲ್ಲ, ಅದು ಗೊತ್ತಿರೋದು. ಕರಪ್ಷನ್ ಆಗ್ಬೋದು ಅಂತೀರಾ? ಇವಾಗ ಎಲ್ಲ ಚಿಕ್ಕ ಸೆಕ್ಟರಲ್ಲಿ ಕರಪ್ಷನ್ ಆಗಲೇ ಆಗುತ್ತೆ. ಇವಾಗ ನಾನು ತಹಸೀಲ್ದಾರ್ ಆಫೀಸ್ ಹೋದ್ರೂ ಕರಪ್ಷನ್ ಆಗುತ್ತೆ. ನಾನು ಇದು ಏನಂತೀರಾ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕರಪ್ಷನ್ ಆಗುತ್ತೆ. ಆಮೇಲೆ ನನ್ನ ಬಗ್ಗೆ ಬರಬೇಡಿ, ನಾನು ಎಲ್ಲೇ ಹೋಗ್ತೀನಿ ಅಂತ. ಅದೇ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಅಲ್ಲೂ ಲಂಚ ತೊಗೊತಾರೆ. ಅದು ಆಗುತ್ತೆ, ಅದೇನು ಸ್ಟಾಪ್ ಮಾಡೋಕ್ಕೂ ಆಗಲ್ಲ. ನಮ್ಮ ಶಾಪುರ ತಾಲೂಕಲ್ಲಿ ಏನು ಅಭಿವೃದ್ಧಿ ಏನಾಗಿಲ್ಲ. ಹೊಸ ಸಿ ಎಮ್ ಆದ್ರೂ ಉಪಯೋಗ ಇಲ್ಲ, ಮೊದಲು ಸಿ ಎಮ್ ಆದ್ರೂ ಉಪಯೋಗ ಇಲ್ಲ. 2028 ಕುಮಾರಸ್ವಾಮಿ ಅವರು ಬಂದರೆ ರೈತರಿಗೆ ಒಂದು ಒಳ್ಳೆಯ ಬೆನಿಫಿಟ್ ಸಿಗುತ್ತಂತ ಕಾಯ್ತಿದ್ದೀವಿ ಸರ್.
ಇದು ಆಡಳಿತ ಏನು ಇರ್ಬೇಕಂದ್ರೆ ಎಲ್ಲ ಜನಕ್ಕೆ ಸಾಲಿದ ಗೌರ್ಮೆಂಟ್ ಹುಡುಗರಿಗೆ ಒಂದು ಬಸ್ನ ಅನುಕೂಲ ಮಾಡಿ ಕೊಡಬೇಕು, ಮತ್ತು ಓದ್ತಾ ಬರ್ತಾ ರಸ್ತೆ ಅನುಕೂಲ ಮಾಡಿ ಕೊಡಬೇಕು, ಮತ್ತು ಎಲ್ಲರಿಗೆ ರೈತರಿಗೆ ಒಂದು ಬೆನಿಫಿಟ್ ಕೊಡ್ಬೇಕು ಸರ್. ಉಳಿ ನೆಲ ಸಮಾನ ಆಗ್ಯದ, ಏನು ಪರಿಹಾರ ಸಿಕ್ಕಿಲ್ಲ ನಮ್ಗೆ. ಹಂಗಾಗಿ ನಾವು ದುಡಿಯಕ್ಕೆ ಬಂದೀವಿ ಬೆಂಗಳೂರಿಗೆ. ದಯವಿಟ್ಟು ಸೇಮ್ ಆದಷ್ಟು ಏನು ಬೆಳೆ ಏನೇ ಆಗ್ಯಾವ ಆದಷ್ಟು ಬೇಗನೆ ಪರಿಹಾರ ಕೊಡ್ಬೇಕಂತ ಕೇಳ್ತೀವಿ. ಮೊನ್ನೆ ಚಿಕ್ಕ ಸಾಲ ರೈತರ ಸಾಲ ಮನ್ನಾ ಮಾಡಿದ್ರು. ಸಣ್ಣ ರೈತರ ಸಾಲ ಮನ್ನಾ ಮಾಡತ್ನಂತ ಹೇಳ್ಯಾನ, ಅದೇನು ಅಧಿಕೃತ ಆಗಿಲ್ಲ. ಇನ್ನು ಆಶ್ವಾಸನೆ ಕೊಟ್ಟಾರ, ಅಧಿಕೃತ ಮಾಡಿಲ್ಲ. ಹಾಗಾಗಿ ನಮಗೆ ಭಾಳ ಪ್ರಾಬ್ಲಮ್ ಐತಿ ನಮ್ಮ ತಾಲೂಕದಾಗ. ಎಲ್ಲ ತಾಲೂಕದಾಗ ರೈತರಿಗೆ ಅಂದ್ರೆ ರೈತರು ಬೆಳೆದ ಮಾಲಿಗೆ ಒಟ್ಟು ಏನು ಬೆಲೆ ಏನಿಲ್ಲ. ಯಾರ್ಯಾರು ಅವ್ರವ್ರ ಸ್ವಾರ್ಥ ಸಲುವಾಗಿ ಅವರೇ ಬಡ್ದಾಡ್ತಾರೆ. ರೈತರ ಕಷ್ಟ ಯಾರು ನೋಡೋರಿಲ್ಲ. ಈಗ ಮಧ್ಯವರ್ತಿಗಳು ಕಾಟ ಬೇರೆ ಇರುತ್ತಲ್ಲ, ಅದು ತಗೊಂಡು ಮಧ್ಯವರ್ತಿಗಳ ಕಾಟ ಈಗ ಅವರು ಹೇಳಿದ್ರೆ ಅದು ಯಾರು ನಂಬೋದಿಲ್ಲ. ನಂಬೋ ಪರಿಸ್ಥಿತಿಯಾಗಿ ಇವ್ರು ಗೌರ್ಮೆಂಟ್ನೇ ಇಲ್ಲ. ಅವರೇ ಕಾಳ್ರದ್ರ, ಇವರು ಅದಕ್ಕಂತ ಕಾಳ್ರಿ ಇವರು. ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಇವಾಗ ನಮ್ಮ ಕಡೆ ನೀರು ಬರ್ತಾ ಇಲ್ಲ, ಕ್ಯಾನಲ್ ಮಾಡಿಬಿಟ್ಟು ಭಾಳ ದಿವಸ ಆಯಿತು. ನೀರು ಅಲ್ಲಿ ಚಿಕ್ಕಬೇಂಡ್ರೂರಿಗೆ ಬಂದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ನಮ್ಮ ಒಂದು ನೀರು ಅನುಕೂಲ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ. ಮತ್ತೇನಿಲ್ಲ, ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಮತ್ತೆ ಬಸ್ಸುಗಳದ್ದು ವ್ಯವಸ್ಥೆ ಹೆಂಗಿದೆ? ಬಸ್ಸುಗಳದೆಲ್ಲ ಚೆನ್ನಾಗಿದೆ, ರಸ್ತೆನೇ ಸ್ವಲ್ಪ ಸರಿಯಾಗಿಲ್ಲ, ರಸ್ತೆ ಇಟ್ಟು ಮಾಡಬೇಕು. ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಬಟ್ ಕರ್ನಾಟಕಕ್ಕೆಲ್ಲ ಒಳ್ಳೇದು ಮಾಡಬೇಕು. ಯಾಕಂದರೆ ಇಷ್ಟು ದಿನ ಸಿದ್ದರಾಮಯ್ಯ ಇದ್ದರು, ಒಂದು ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಇವರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಬಟ್ ಕೆಲವೊಂದು ಎಲ್ಲ ಐಟಮ್ಗಳೆಲ್ಲ ಜಾಸ್ತಿ ಆಗಿದೆ, ಅದನ್ನೆಲ್ಲ ಕಡಿಮೆ ಮಾಡಬೇಕು. ಸ್ಟೂಡೆಂಟ್ಸ್ಗೆ ಅದೇ ಇವಾಗ ಏನೇನೋ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ಗೆಲ್ಲ ಒಳ್ಳೇದು ಮಾಡಬೇಕು. ಆಮೇಲೆ ಜಾಬ್ಸ್ ಎಲ್ಲಿ, ಸೊ ಮೇನ್ ಜಾಬ್ಸು, ಸೊ ಜಾಬ್ಸ್ನ ಆದಷ್ಟು ಅನ್ಎಂಪ್ಲಾಯ್ಡ್ ಇರೋದನ್ನ ಎಂಪ್ಲಾಯ್ಮೆಂಟ್ ಕೊಡಬೇಕು. ಸೊ ಅದೆರಡು ಮೇನ್ ಇದು. ಡಿ ಕೆ ಸಾಹೇಬರು ಬಂದುಬಿಟ್ಟು ಈಗ ಅವರು ಸಂಘಟನೆ ಮಾಡ್ಕೊಂಡು ಬಂದಿರೋದು ಭಾಳ ವರ್ಷದಿಂದ, 45 ವರ್ಷದಿಂದ ಸಂಘಟನೆ ಮಾಡಿಕೊಂಡು ಕಾರ್ಯಕರ್ತರನ್ನ ಜೋಡಿಸ್ಕೊಂಡು ಎಲ್ಲರೂ ನಾಯಕರುಗಳನ್ನ ಮಾಡಿಕೊಂಡು ಅವ್ರು ನಾಯಕರಾಗಿದ್ದಾರೆ. ಈಗ ಒಳ್ಳೆ ಆಡಳಿತ ಕೊಡ್ತಾರಂತ ಅಂದ್ಕೊಂಡಿದ್ದೀವಿ. ಕೊಡ್ತಾರೆ ಡೆಫಿನೆಟ್ಲಿನೂ. ಅವರ ಎಕ್ಸ್ಪೀರಿಯೆನ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ಸ್ಟ್ರಗಲ್ ಗ್ರಾಸ್ ರೂಟಲ್ಲಿ ಬಂದಿರೋದ್ರಿಂದ ಎಲ್ಲ ವರ್ಕ್ ಆಗುತ್ತೆ. ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರಂತ ಅಂದ್ಕೊಂಡಿದ್ದೀವಿ. ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ, ಅದರಲ್ಲಿ ನೋ ಡೌಟು. ಏನೇನು ಕೆಲಸ ಮಾಡಬೇಕು? ಅಭಿವೃದ್ಧಿ ಇನ್ನೂ ಭಾಳ ಇದೆ. ಈಗ 3 ವರ್ಷದಿಂದ ಏನೇನು ಆಗಿದೆನೋ ಅದಕ್ಕಿಂತ ಹೆಚ್ಚಾಗಿ ಅವ್ರು ಅಭಿವೃದ್ಧಿ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ. 3 ವರ್ಷದಿಂದ ವೆಯ್ಟ್ ಮಾಡಿದ್ದಾರೆ. ಬಟ್ ಇವಾಗ ಅವಕಾಶ ಸಿಕ್ಕಿದೆ, ಮಾಡ್ತಾರೆ. ಕಡಿಮೆ ಅವಕಾಶ ಆದಂಗೆ 2 ವರ್ಷ ಪರವಾಗಿಲ್ಲ. 2028ಕ್ಕೆ ಟೈಮ್ ಇದೆಯಲ್ಲ, ಅದಕ್ಕೆ ಒಂಥರ ಸ್ಟೆಪ್ ಬೇಸ್ಮೆಂಟ್ ಆಗ್ದಂಗೆ ಇದು. ನೆಕ್ಸ್ಟ್ ಬಿಲ್ಡಿಂಗ್ ಹಾಕ್ಬೇಕಂದ್ರೆ ಒಂದು ಬೇಸ್ಮೆಂಟ್ ಹಾಕ್ಬೇಕಲ್ಲ. ಮುಂದೆ ಮತ್ತೆ ಆಡಳಿತ ಸಿಗಬೇಕು ಅಂತಂದರೆ ಇವಾಗ ಒಳ್ಳೆ ಕೆಲಸ ಮಾಡ್ತಾರೆ. ಮಾಡಿದ್ಮೇಲೆ ನೆಕ್ಸ್ಟ್ ಅಧಿಕಾರಕ್ಕೆ ಬಂದೇ ಬರ್ತಾರೆ. 28ರಲ್ಲೂ ಕೂಡ ಅವರೇ CM ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸಪೋರ್ಟ್ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಮುಂದೆ ಬರೋಂಥ ಏನೈತೆ ವಾತಾವರಣ, ಮುಂದೆ ಬರೋಂಥ ಸಿಚುವೇಶನ್ ಬಡವರಿಗೆ, ರೈತರಿಗೆ ಆಗಲು ಮತ್ತು ಒಂದು ಪ್ರತಿಯೊಂದು ಬೆಳೆ ಆಗಲು ಮತ್ತು ಏನಾಗಲು ಅವರು ಒಳ್ಳೇದು ರೀತಿ ಮಾಡೋಕ್ಕಂತ ನಮ್ಮ ಅಭಿಪ್ರಾಯ. ಬಟ್ ಈಗ ಸಿದ್ದರಾಮಯ್ಯ ಇಷ್ಟು ದಿನ ನಡ್ಕೊಂಬಂದ್ರೆ 3 ವರ್ಷ, ಇನ್ನು 2 ವರ್ಷ ಇವ್ರು ಏನಿದೆ ಮಾಡಿದ್ರೆ ನಮ್ಮ ಅಭಿಪ್ರಾಯ ಅಂತ. ಇಲ್ಲಾಂದರೆ ಮತ್ತೆ ಸರ್ಕಾರ ಬೀಳೋ ಪೊಸಿಷನ್ ಇದೆ ಅಂತ ನಮ್ಮ ಅನಿಸಿಕೆ ನೋಡ್ರಿ. ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಏನು ಇವತ್ತು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ, ಅವ್ರಿಗೆ ನಾನು ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ, ಮುಂದೆ ಬರುವಂಥ ಅವರ 2 ವರ್ಷದ ಅವಧಿಯಲ್ಲಿ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸೋದ್ರ ಜೊತೆಗೆ ಸಾಮಾಜಿಕ ಕಳಕಳಿ, ಸಾಮಾಜಿಕ ನ್ಯಾಯ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಅವರು ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲ ಶಾಸಕರ, ಎಲ್ಲ ಸಚಿವರ ವಿಶ್ವಾಸವನ್ನು ಪಡೆದು ಸರ್ಕಾರವನ್ನು ಯಶಸ್ವಿಯಾಗಿ ಪೂರೈಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗಿನ ಇದಕ್ಕೆ ಡಿ ಕೆ ಶಿವಕುಮಾರ್ ಸರ್ ಬಂದಿದ್ದಾರೆ, ಆಡಳಿತಕ್ಕೆ ಇಲ್ಲ ಅಂತಿಲ್ಲ. ಬಟ್ ಆಲ್ಮೋಸ್ಟ್ ಭಾಳ ಚೇಂಜ್ ಆಗಬೇಕಾಗಿರೋದು ಏನಂದರೆ, ನಮ್ಮ GST ಬಿಲ್ಗಳು ಏನಿದಾವಲ್ಲ ಸರ್, ಅವು ಮೊದಲಾಗಿಂದನೂ ಹೆಚ್ಚಾಗಿದೆ, ಇಲ್ಲ ಅಂತಿಲ್ಲ. ಮೇನ್ ನಮಗೆ ಬೇಕಾಗಿರೋದು ಸರ್ಕಾರದಲ್ಲಿ ಆಡಳಿತ ಚೆನ್ನಾಗಿರ್ಬೇಕು. ಅದು ಯಾವ ರೀತಿ ಅಂದರೆ ಬಡ ಜನತೆಗೆ ಉಪಯೋಗ ಆಗಲಿ ಸರ್. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಸರ್, ಎಲ್ಲೇ ಹೋಗಲಿ ಯಾರೂ ಇಲ್ಲ ಇಲ್ಲಿ, ಅದ್ರ ಬಗ್ಗೆ ಅವ್ರು ಕ್ರಮ ತೊಗೋಬೇಕಂತ ಅಂತಾರೆ. ಪೊಲೀಸ್ ಸ್ಟೇಷನಲ್ಲಿ ಅಂತೂ ಹೇಳಲೇಬೇಡಿ ಸರ್, ಎಲ್ಲಿ ಹೋದ್ರೂ ಲಂಚ ಇದನ್ನು ಅವ್ರು ಕಡಿಮೆ ಮಾಡಿಸ್ಬೇಕು ಫಸ್ಟು. ನೆಕ್ಸ್ಟ್ ಸರ್, ಬಡ ಜನಗಳಿಗೆ ಅವರು ಇಂಪಾರ್ಟೆಂಟ್ ಕೊಡಬೇಕಂತ ಹೇಳ್ತಿದ್ವಿ. ಟೈಮ್ ಕೊಡಲೇಬೇಕು ಅವ್ರು ಆ್ಯಕ್ಚುಲಿ. ಯಾಕಪ್ಪ ಅಂದರೆ ಸರ್, ಎಷ್ಟೆಲ್ಲ ಓಡಾಡ್ತಿದ್ದಾರೆ ಇಲ್ಲಿ ಒಬ್ಬ ಬಡ ಮನುಷ್ಯನೂ ಉದ್ಧಾರ ಆಗಿದ್ದಿಲ್ಲ. ಅವ್ರು ಬಂದಮೇಲೆ ಉದ್ಧಾರ ಆಗ್ತಾರೋ ಅನ್ನೋ ಗ್ಯಾರಂಟಿನೂ ನಮಗಿಲ್ಲ. ಆದರೆ ಅವರಿಂದ ಬಡ ಮಂದಿಗಳಿಗೆ ಒಳ್ಳೇದಾಗಲಿ ಅಷ್ಟೇ. ಅದು 2000 ರೂಪೀಸಿಂದ ಬರ್ತಿತ್ತು, ಸಿದ್ದರಾಮಯ್ಯ ಹೇಳಿದ್ರು. ಅದು
ಅದು ಗಪ್ಪ ಆಗ್ಬಿಟ್ಟಿದೆ ಸರ್, ಇವತ್ತಿಗೂ ರಿಟರ್ನ್ ಇಲ್ಲ ಅದು. ನಮ್ಮ ಊರಲ್ಲಿ ಯಾರೂ ಕಾಣ್ತಾ ಇಲ್ಲ ಸರ್ ಅದನ್ನು. ಅದು ಹೋಗಲಿ ಸರ್, ಇದು ರೇಷನಿಂದ ಹೇಳಿದ್ರು, ಅದಂತೂ ಇವತ್ತಿನವರೆಗೂ ಇಲ್ಲ ನಮ್ಮೂರಲ್ಲಿ. ನಮ್ದು ಆ್ಯಕ್ಚುಲಿ ಗಂಗಾವತಿ ಸರ್. ರೇಷನ್ ಹೇಳೋಕ್ಕೆ ಹೋಗ್ಬೇಡಿ ಸರ್, ಒಂದು 3 ತಿಂಗಳಾಯ್ತು ಸರ್. ರೇಷನ್ ಅಂತೂ ಹೇಳೋಕ್ಕೆ ಹೋಗ್ಬೇಡಿ, ಕರೆಕ್ಟ್ 10 kg ಬರ್ತಾ ಇಲ್ಲ. ಅದು ಏನು ಇವರಾದರೂ ಬರ್ತಿದಾರ, ಗೃಹಲಕ್ಷ್ಮಿ ಅವರಿಗಂತೂ ಯೂಸ್ ಏನಾಗ್ತಿದೆ ಅದು ಏನೇನೂ ಯೂಸ್ ಆಗ್ತಾ ಇಲ್ಲ ಸರ್. ಬಸ್ ಫ್ರೀ ಮಾಡಿದಾರ, ಆ ಬಸ್ಸಿನ ಫ್ರೀ ಹೋಗಲಿ ಸರ್. ನೋಡಿದಿರಲ್ಲ ನೀವು, ಬಸ್ ಹತ್ಬೇಕಂದ್ರೆ ಭಯ ಬರುತ್ತೆ ಬೆಂಗಳೂರಿಗೆ ಊರಿಂದ. ಅದನ್ನು ಸ್ವಲ್ಪ ಬಸ್ಸಿನ ಬಗ್ಗೆ ಅವರು ಗೌರ್ಮೆಂಟ್ ಸಾರಿಗೆ ಬಸ್ಸೇ ಅವರು ಭಾಳ ಇತ್ತು ಹೋಗ್ಬೇಕಂತ. ನಮ್ದೊಂದು ರೇಟ್ ಕಡಿಮೆ ಮಾಡ್ಬೇಕು ದರ ಜರ್ನಿದು. ಇದು ಇನ್ನೊಂದು ಲೇಡೀಸಿಗೆ ಅದು ಕ್ಯಾನ್ಸಲೇ ಮಾಡಿಬಿಟ್ರೆ ಇನ್ನೂ ಚಂದ ಸರ್. ಸರ್ ನಿಲ್ಲಕ್ಕಾಗ್ತಿಲ್ಲ ಸರ್ ಬಸ್ಸಲ್ಲಿ, ಕುಂದ್ರಕ ಮಳೆಗಾಲ ಸರ್, ಬರ್ತಾ ಇದ್ದೀವಿ ಮಳೆಯಲ್ಲಿ ತೊಯ್ಸ್ಕೊಂಬರ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಸಾರಿಗೆ ಬಗ್ಗೆ ಅವರು ಸ್ವಲ್ಪ ಭಾಳ ಎಚ್ಚರಿಕೆ ತಗೋಬೇಕಂತ ನಮ್ದೊಂದು ಕೋರಿಕೆ. ಸ್ಕೂಲ್ ಮಕ್ಕಳಿಗೆ ಫ್ರೀ ಬಸ್ ಮಾಡಿದ್ರೆ ಅದ್ರ ಬಗ್ಗೆ ಸ್ಕೂಲ್ ಮಕ್ಕಳಿಗೆ ಮಾಡಲಿ, ವಯಸ್ಸಾದವ್ರಿಗೆ ಮಾಡಲಿ. ಈ ಇಬ್ಬರಿಗೆ ಬಿಟ್ಟು ಮತ್ತೆ ಸಾರಿ ಸರ್, ಇವರು ಇವು ಇರ್ತಾರಲ್ಲ ಕಾಲಿರೋದ್ರ ಅವ್ರಿಗೆ ಫ್ರೀ ಮಾಡಲಿ ಸರ್. ಎಲ್ಲ ಇದ್ದವ್ರಿಗೆ ಮಾತ್ರ ಫ್ರೀ ಮಾಡೋಕ್ಕೆ ಹೋಗ್ಬೇಡಿ ಸರ್. ದುಡ್ಕೊಂಡು ತಿನ್ನಲಿ, ಚೆನ್ನಾಗಿರಲಿ. ಸರ್ಕಾರ ಚಲೋ ಇರ್ಬೇಕಂದ್ರೆ ಎಲ್ಲ ಇದ್ದವ್ರಿಗೆ ಏನೂ ಫ್ರೀ ಮಾಡಬೇಡ್ರಿ, ಏನು ಇರ್ಲಾರ್ದವ್ರಿಗೆ ಫ್ರೀ ಮಾಡಿರಿ ಸರ್. ಇದೇ ಡಿ ಕೆ ಶಿವಕುಮಾರ್ ಸರಿಗೆ ಕೇಳ್ಕೊಳ್ಳೋದು ನಮ್ದೊಂದು ವಿನಂತಿ ಅಷ್ಟೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.